ಖನಿಜ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸುವ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ ನಡುವೆ ನಡೆದ ಜಟಾಪಟಿ ಈಗ ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ. ಝೆಲೆನ್ಸ್ಕಿ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಚೆಲ್ಲಾಟವಾಡುತ್ತಿದ್ದಾರೆ, ಉಕ್ರೇನಿಯರ ಜೀವದ ಜೊತೆ ಆಟವಾಡುತ್ತಿದ್ದಾರೆ ಎಂದು ಟ್ರಂಪ್ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ. ಈ ಮಾತುಗಳಿಂದ ಕುಪಿತಗೊಂಡ ಝೆಲೆನ್ಸ್ಕಿ ಒಪ್ಪಂದಕ್ಕೆ ಸಹಿ ಹಾಕದೆಯೇ ಸಭೆಯ ಮಧ್ಯದಲ್ಲೇ ಹೊರನಡೆದಿದ್ದಾರೆ. ಅಮೆರಿಕ ಉಕ್ರೇನ್ಗೆ ಅನೇಕ ವರ್ಷಗಳಿಂದ ನೆರವು ನೀಡುತ್ತಲೇ ಬಂದಿದೆ, ಆದರೆ ನೀವು ಅಮೆರಿಕ ಜನರಿಗೆ ಅವಮಾನ ಮಾಡಿದ್ದೀರಿ. ಯುದ್ಧವನ್ನ ನಿಲ್ಲಿಸುವಂತೆ ಸಾಕಷ್ಟು ಮನವಿ ಮಾಡಿದರೂ ನಮ್ಮ ಮಾತನ್ನ ನೀವು ಕೇಳಿಸಿಕೊಳ್ಳುತ್ತಿಲ್ಲ, ಕದನ ವಿರಾಮಕ್ಕೆ ಒಪ್ಪುತ್ತಿಲ್ಲ. ಸಾವನ್ನ ತಡೆಯಲು ಅಮೆರಿಕ ಪ್ರಯತ್ನಿಸಿದರೆ ನೀವು ಮಾತ್ರ ಹೆಣ ನೋಡಲು ಬಯಸುತ್ತೀರಿ ಎಂದು ಟ್ರಂಪ್ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಕೆರಳಿ ಕೆಂಡಾಮಂಡಲವಾದ ಝೆಲೆನ್ಸ್ಕಿ, ಉಕ್ರೇನ್ ಯಾವುದೇ ರಾಷ್ಟ್ರದ ವ್ಯಾಪ್ತಿಗೂ ಒಳಪಟ್ಟಿಲ್ಲ, ನಾವು ಯಾರ ಮೇಲೂ ಆಕ್ರಮಣ ಮಾಡಿಲ್ಲ, ರಷ್ಯಾವೇ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದು ಎನ್ನುತ್ತಾ ಸಭೆಯಿಂದ ಹೊರನಡೆದಿದ್ದಾರೆ. ಬಳಿಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಬೆಂಬಲಕ್ಕಾಗಿ ಅಮೆರಿಕದ ಜನತೆಗೆ ಧನ್ಯವಾದಗಳು ಎಂದಿದ್ದಾರೆ.